ವಿಶ್ವ ಅಧಿಕ ರಕ್ತದೊತ್ತಡ ದಿನದ ಅಂಗವಾಗಿ ಕೋಲಾರದಲ್ಲಿ ಅಧಿಕ ರಕ್ತದೊತ್ತಡ ಪರೀಕ್ಷೆ ನಡೆಸಿ ಜನರಲ್ಲಿ ಅರಿವು ಮೂಡಿಸಲಾಯಿತು. ರಕ್ತದೊತ್ತಡ ಬಿಪಿಯನ್ನು ನಿಖರವಾಗಿ ತಿಳಿಯುವ ಮೂಲಕ ಅದನ್ನು ನಿಯಂತ್ರಿಸಿದ್ದಲ್ಲಿ ಆರೋಗ್ಯವನ್ನು ಉತ್ತಮ ರೀತಿಯಲ್ಲಿ ಕಾಪಾಡಿಕೊಳ್ಳಬಹುದು. ಈ ಹಿನ್ನೆಲೆಯಲ್ಲಿ ಆಗಾಗ್ಗೆ ರಕ್ತದೊತ್ತಡ ತಪಾಸಣೆ, ಸ್ಕ್ರೀನಿಂಗ್ ಮತ್ತು ಜೀವನ ಶೈಲಿಯಲ್ಲಿ ಮಾರ್ಪಾಡು ಮಾಡಿಕೊಳ್ಳುವುದರಿಂದ ರಕ್ತದೊತ್ತಡದಿಂದ ಎದುರಾಗುವ ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಟಬಹುದಾಗಿದೆ. ದೂರದರ್ಶನದೊಂದಿಗೆ ಲಕ್ಷ್ಮಮ್ಮ, ತಲೆನೋವು ಹೆಚ್ಚಾಗಿದ್ದರಿಂದ ರಕ್ತದೊತ್ತಡ ಪರೀಕ್ಷೆ ಮಾಡಲಾಯಿತು. ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ ಎಂದು ವೈದ್ಯರು ತಿಳಿಸಿದ್ದಾರೆ ಎಂದರು. ನಮ್ಮ ತಲೆನೋವು ತುಂಬಾನೇ ತಲೆನೋವಿದೆ, ಬಂದಿದೆ. ನಾವು ಇಲ್ಲಿ ನಾರಾಯಣಪ್ಪ ಕಾಲು ನೋವಿನಿಂದಾಗಿ ಜಿಲ್ಲಾಸ್ಪತ್ರೆಗೆ ಪರೀಕ್ಷೆ ಮಾಡಿಸಲು ಬಂದಿದ್ದು ಇಲ್ಲಿ ರಕ್ತದೊತ್ತಡದ ಪರೀಕ್ಷೆಯನ್ನು ಮಾಡಲಾಯಿತು ಎಂದರು. ನಾವು ಏನ್ ಕೆಲಸ ವ್ಯವಸಾಯ ಇದೆ, ಬಿಪಿ ಶುಗರ್ ಏನಿಲ್ಲ. ಊಟ ನಾವು ಮುದ್ದೆ, ಅನ್ನ, ಚಪಾತಿ ಎಲ್ಲ ತಗೊಳ್ತೀವಿ. ಸೌಮ್ಯ ಅಂತ, ನಾನು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ ಸೌಮ್ಯ. ಆಹಾರದಲ್ಲಿ ಉಪ್ಪಿನ ಮಿತವಾದ ಬಳಕೆ, ಉತ್ತಮ ಜೀವನ ಶೈಲಿಯಿಂದ ರಕ್ತದೊತ್ತಡ ಸಮಸ್ಯೆ ನಿಯಂತ್ರಣದಲ್ಲಿಡುವುದರಿಂದ ಪಾರ್ಶ್ವವಾಯು, ಹೃದಯ ರಕ್ತನಾಳದ ಕಾಯಿಲೆ ಮತ್ತು ಮೂತ್ರಪಿಂಡ ಕಾಯಿಲೆ ಅಪಾಯವನ್ನು ಕಡಿಮೆ ಮಾಡಲು ನೆರವಾಗುತ್ತದೆ. ಜಿಲ್ಲಾಸ್ಪತ್ರೆಯಲ್ಲಿ ರಕ್ತದೊತ್ತಡ ಪರೀಕ್ಷೆ ಸೌಲಭ್ಯವಿದ್ದು ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡಲಾಗುತ್ತದೆ ಎಂದು ತಿಳಿಸಿದರು. ಫೋನ್ ನಂಬರ್, ಅವ್ರು ಬಿಪಿ ಶುಗರ್ ಇದೆಯಾ ಇಲ್ಲ, ಎಷ್ಟು ದಿವಸದಿಂದ ಇದೆಯಾ ಅಂತೆಲ್ಲ ಕೇಳಿ ಎಂಟ್ರಿ ಮಾಡ್ಕೊಂಡು. ಸಾಮಾನ್ಯವಾಗಿ ಮನುಷ್ಯರಲ್ಲಿ ವೈದ್ಯೆ ಮಮತಾ, ಜಿಲ್ಲಾಸ್ಪತ್ರೆಗೆ ಬರುವ ರೋಗಿಗಳಿಗೆ ರಕ್ತದೊತ್ತಡ ಪರೀಕ್ಷಿಸಿ ಅಗತ್ಯ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಹೇಳಿದರು. ರೂಟೀನ್ ಆಗಿ OPDಗೆ ಬರುವಾಗ ನಾವು ಚೆಕ್ ಮಾಡುವಾಗ ಅಷ್ಟೇ ಗೊತ್ತಾಗುತ್ತೆ, ಅಲ್ಲಿವರೆಗೂ ಅವ್ರಿಗೆ ಒಂದು ತಿಳುವಳಿಕೆ ಇರೋದಿಲ್ಲ ಬಿಪಿ ಇದೆ ಅಂತ.